ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ರಾಯರ್ ಬಗ್ಗೆ ಹಾಗೆ ರಾಯರು ನನ್ನ ಜೀವನದಲ್ಲಿ ಮಾಡಿರೋ ಅಂಥ ಸ್ವಲ್ಪ ಅನುಭವಗಳನ್ನ ನಾನು ಹೇಳ್ಕೊಳಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಫಸ್ಟ್ ನಾನು ಮಾಡ್ತಾ ಇರೋ ವಿಡಿಯೋ. ಸೊ ಅದಕ್ಕೋಸ್ಕರ ಏನೇ ತಪ್ಪಾದರೂ ಕ್ಷಮೆ ಇರಲಿ. ಹಾಗೆ ಮೆಸೇಜ್ ಮಾಡಿ ನನಗೆ ಏನಾದರೂ ರಾಯರ ಬಗ್ಗೆ ನಾವೊಂದು ವಿಡಿಯೋ ಮಾಡ್ತೀವಿ ಅಂದರೆ ಅವ್ರ ಜೀವನದಲ್ಲಿ ಏನಾದರೂ ಒಂದು ಅನುಭವ ಆಗಿರುತ್ತೆ, ಇಲ್ಲ ಪವಾಡನೋ ಏನೋ ಒಂದು ಒಳ್ಳೆಯದಾಗಿರುತ್ತೆ. ಆ ನಂಬಿಕೆ ಮೇಲೇ ನಾವು ರಾಯರ ವಿಡಿಯೋ ಮಾಡೋ ಅಂಥದ್ದು. ಸೊ ಹಾಗೆ ನನ್ನ ಜೀವನದಲ್ಲೂ ಕೂಡ ಆ ಥರ ಅನುಭವ ಆಗಿರೋದಕ್ಕೇನೆ ಹಾಗೆ ನಾನು ತಪ್ಪು ತಿಳುವಳಿಕೆಯಿಂದ ಇದ್ದೆ ಫಸ್ಟು. ಆದರೆ ಇವಾಗ ಆ ತಪ್ಪು ತಿಳುವಳಿಕೆನ ತೆಗ್ದಾಕಿ ರಾಯರ ಮೇಲೆ ನಂಬಿಕೆ ಇಟ್ಕೊಂಡಿರೋದಕ್ಕೋಸ್ಕರ ನಾನು ಅದನ್ನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ರಾಯರನ್ನ ನಾನು ಫಸ್ಟು ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಎಲ್ಲರೂ ರಾಯರನ್ನ ನಂಬಿ ಮನೇಲೆಲ್ಲ ಪೂಜೆ ಮಾಡ್ತಾಯಿದ್ರು. ಎಲ್ಲೇ ನೋಡಿ ಇನ್ಸ್ಟಾಗ್ರಾಮ್ ನೋಡಿದ್ರೂ ರಾಯರದ್ದು ಬರ್ತಾಯಿತ್ತು. ಬಟ್ ಆ ಸಿಚುವೇಷನ್ನಲ್ಲಿ ನಮ್ಮದು ಕೂಡ ಕಷ್ಟ ಇತ್ತು. ಅದಕ್ಕೋಸ್ಕರ ನಾನು ರಾಯರನ್ನ ನಂಬೋಣ, ನನಗೂ ರಾಯರು ಒಳ್ಳೇದು ಮಾಡ್ತಾರೆ, ನಾನು ಈ ಥರ ಪೂಜೆ ಮಾಡೋಣ ಅಂತ ನಾನು ಮನೆಗೆ ಹೊಸ ಫೋಟೋ ತಂದು ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ನೋಡ್ತಿರ್ಬೋದು ನೀವು, ಹೂವು ಇಟ್ಬಿಟ್ಟು ಹೂವು ಕೇಳ್ತಾರೆ. ಅದು ಎಲ್ಲರಿಗೂ ಒಬ್ರೊಬ್ರಿಗೆ ಆಗುತ್ತೆ, ಒಬ್ರೊಬ್ರಿಗೆ ಆಗಲ್ಲ. ಬಟ್ ನಾವೇನು ಅಂದ್ಕೊತೀವಿ ಅಂದರೆ, ಈಗ ಹೂವು ಕೇಳೋಕ್ಕೆ ಅಂದ್ಬಿಟ್ಟು ಕೂತ್ಕೊತೀವಿ, ಪ್ರಸಾದ ಕೇಳೋಣ ಅಂದ್ಬಿಟ್ಟು ಆಗಲ್ಲ. ಆವಾಗ ಏನಾಗುತ್ತೆ, ನಮಗೆ ಬೇಜಾರಾಗುತ್ತೆ. ನಮ್ಗೆ ಯಾಕೆ ರಾಯರು ನಮ್ಮನ್ನು ನಾವೇನೇ ಕೇಳಿದರೂ ಆಗ್ತಾಯಿಲ್ಲ, ರಾಯರು ನಮ್ಗೆ ಯಾಕೆ ಪ್ರಸಾದ ಕೊಡ್ತಾಯಿಲ್ಲ ಅನ್ನೋದೊಂದು ಬೇಜಾರಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ರಾಯರ ಮೇಲೆ ನಂಬಿಕೆನೂ ಕಳ್ಕೊಂಡ್ಬಿಡ್ತೀವಿ. ಹಾಗೆ ಪೂಜೆ ಮಾಡ್ತಿದ್ದನ್ನು ಕೂಡ ನಾವು ಸ್ಟಾಪ್ ಮಾಡಿಬಿಡ್ತೀವಿ. ಸೇಮ್ ಇದೇ ಥರ ನಾನು ಮಾಡಿದ್ದೆ ಅಂದರೆ ರಾಯರನ್ನ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗ, ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬಾ ನಮ್ಮ ಲೈಫು ತುಂಬ ಪ್ರಾಬ್ಲಮ್ ಇತ್ತು. ನಾನು ಅದೇ ಹೋಪಲ್ಲಿ ಕೂಡ ರಾಯರನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ರಾಯರನ್ನ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಇದ್ದಾಗ ನನ್ನ ಪ್ರಾಬ್ಲಮ್ಸ್ಗೂ ನಾನು ರಾಯರ ಪೂಜೆ ಮಾಡ್ತಾ ಬಂದಾಗ ಬರೋ ಪ್ರಾಬ್ಲಮ್ಸು ಜಾಸ್ತಿ ಆಯಿತು ಹೊರ್ತು ಕಮ್ಮಿ ಅಂತೂ ಆಗಲಿಲ್ಲ. ನಾನು ರಾಯರ ಮುಂದೆ ಕೂತ್ಕೊಂಡು ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ. ರಾಯರೇ ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ತುಂಬ ಅದು ಹೇಳ್ಕೊಳಕ್ಕಾಗಲ್ಲ, ಆ ಥರ ಎಲ್ಲ ಹತ್ಬಿಟ್ಟಿದ್ದೀನಿ. ಬಟ್ ನನಗೆ ಅವಾಗ ನಿಜವಾಗ್ಲೂ ಅರ್ಥ ಆಗಿತ್ತಿಲ್ಲ ನನಗೆ ರಾಯರ ಬಗ್ಗೆ. ಅದೇನೋ ಹೇಳ್ತೀವಲ್ಲ, ರಾಯರ ಬಗ್ಗೆ ಫಸ್ಟು ತಿಳ್ಕೊಬೇಕು, ರಾಯರನ್ನ ತಿಳ್ಕೊಳ್ದಲೇ ಏನೂ ಮಾಡೋಕ್ಕಾಗಲ್ಲ ಅಂತ. ನನಗೆ ಆ ಟೈಮಲ್ಲಿ ಕಷ್ಟ ಬಂತು ಅಂತ ನಾನು ರಾಯರ ಪೂಜೆ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟೆ. ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಆದರೂ ನಂಗೆ ಯಾಕೆ ದೇವರು ಒಳ್ಳೇದು ಮಾಡ್ತಿಲ್ಲ. ಬಟ್ ಇನ್ನೂ ಜಾಸ್ತಿ ಆಗ್ತೇ ಹೊರ್ತು ನನ್ನ ಪ್ರಾಬ್ಲಮ್ಸು ಕಮ್ಮಿ ಆಗ್ತಾ ಇಲ್ವಲ್ಲ ಅನ್ನೋ ಬೇಜಾರಲ್ಲಿ ನಾನು ಪೂಜೆ ಮಾಡೋದೇ ಬಿಟ್ಟೆ. ರಾಯರ ಮಠಕ್ಕೆ ಕೂಡ ಹೋಗ್ತಾಯಿದ್ದೆ, ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ನಂಬಿಕೆನೇ ಇಲ್ಲದೆ ಇರೋ ಥರ ಇದ್ಬಿಟ್ಟೆ. ಬಟ್ ಸ್ವಲ್ಪ ದಿನದ ಮೇಲೆ ನಮ್ಮ ಲೈಫು ಯಾವ ರೇಂಜಿಗೆ ಅಂದರೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ ಈ ಥರ ನಮಗೊಂದು ಲೈಫ್ ಆಗುತ್ತೆ ಅಂತ. ನಮ್ದಿದ್ದೇ ಬೇರೆ ಪ್ಲ್ಯಾನಿಂಗೇನೋ, ಬಟ್ ಆಗಿದ್ದು ನೋಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಆ ರೇಂಜಿಗೆ ನಮ್ಮದು ಟರ್ನ್ ಆಯಿತು. ಅದು ಏನು ಜಾಸ್ತಿ ದಿನವೂ ಅಲ್ಲ, ಸ್ವಲ್ಪ ಕಮ್ಮಿ ದಿನಗಳಲ್ಲೇ ಅದು ಚೇಂಜ್ ಆಗೋಕ್ಕೆ ಹೋಯಿತು. ಆವಾಗಲೂ ನಾನು ರಾಯರ ಕಡೆ ಗಮನ ಕೊಡೋಕ್ಕೂ ಮಾಡೋಕ್ಕೂ ನನ್ನ ಕೈಯಲ್ಲಿ ಆಗಲಿಲ್ಲ. ಆವಾಗಲೂ ನನಗೆ ಬರಲಿಲ್ಲ. ಅಂದರೆ ನಾನು ಅದು ಹೋಪ್ ಕೂಡ ಬಿಟ್ಬಿಟ್ಟಿದ್ದೆ ನಾನು ರಾಯರ ಮೇಲೆ. ಅದಾಗಿ ನಾವು ಈಗ ರೀಸೆಂಟಾಗಿ ಮಂತ್ರಾಲಯ ಹೋಗಿದ್ದಾಗ ನಾವು ರಾಯರ ಮಠಕ್ಕೆ ಅಂದರೆ ನಾನು ಒನ್ ಟೈಮ್ ಹೋಗಿದ್ದೆ ಅಷ್ಟೇ ಫಸ್ಟು. ಜಸ್ಟ್ ಅವಾಗ ಹೋಗಿ ದರ್ಶನ ಮಾಡ್ಕೊಂಬಂದಿದ್ದೆ. ಬಟ್ ಈ ಸಲ ಹೋಗೋದಾಗ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿದ್ದ 4-5 ಪ್ಲೇಸ್ಗೆಲ್ಲ ಹೋಗಿದ್ವಿ. ರಾಯರು ಕುತ್ಕೊಂಡು ವಿಶ್ರಾಂತಿ ತಗೋತಿದ್ದ ಜಾಗ, ತುಂಬ ಪ್ಲೇಸಸ್ಗಳನ್ನ ನೋಡಿದೆ. ಹಾಗೆ ಅಲ್ಲೊಂದು ಬುಕ್ ಕೂಡ ತಗೊಬಂದೆ. ಅಲ್ಲಿ ನೋಡಿ ನಾನು ಸ್ವಲ್ಪ ಓದಿ ಎಲ್ಲ ತಿಳ್ಕೊಂಡು ಮಾಡಿದ್ಮೇಲೆ ಗೊತ್ತಾಯಿತು ನನಗೆ, ರಾಯರನ್ನ ಈಗ ನಂಬ್ತೀವಿ ಅಂದ್ಬಿಟ್ಟು ರಾಯರ ಮುಂದೆ ಪೂಜೆ ಮಾಡಿ ಎಲ್ಲ ಮಾಡಿ ನಾವು ರಾಯರು ನಮ್ಗೆ ಒಳ್ಳೇದು ಮಾಡುತ್ತೆ ಅಂದ್ಬಿಟ್ಟು ಸಡನ್ನಾಗಿ ಯಾವುದೂ ಆಗಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಕೊಬೇಕು, ನಾವು ಮಾಡೋ ಪ್ರಯತ್ನ ನಾವು ಮಾಡಲೇಬೇಕು ಅನ್ನೋದೊಂದು ನನಗೆ ಅರ್ಥ ಆಯಿತು. ಹಾಗೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದೇನು ಅಂದರೆ, ನಾವು ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಯರು ನಮಗೆ ಕಷ್ಟ ಕೊಟ್ಟು
ಆಮೇಲೆ ನಮ್ಮನ್ನು ಮೇಲೆ ತರ್ತಾರೆ ಅಂತ ನನಗೆ ಅದು ನಿಜ ಗೊತ್ತಿತ್ತಿಲ್ಲ ನನಗೆ. ಅದು ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಯಾಕೆ ಅವಾಗ ಕಷ್ಟ ಬಂತು, ಯಾಕೆ ಸಡನ್ನಾಗಿ ಅದು ಹೆಂಗೆ ಚೇಂಜ್ ಆಯಿತು, ಅದೆಲ್ಲ ರಾಯರು ಮಾಡಿರೋದೇನೆ ಅಂತ ಇವಾಗ ನಾನು ತುಂಬ ಚೆನ್ನಾಗಿ ಬಿಲೀವ್ ಮಾಡ್ತೀನಿ ಅದನ್ನು. ಸೊ ಇವಾಗ ರಾಯರನ್ನ ನಾನು ಪೂಜೆ ಮಾಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ನಂಬಿದ್ದೀನಿ. ನಾನು ಹೇಳೋದೇನು ಅಂದರೆ, ರಾಯರನ್ನ ನಂಬ್ತೀರ ಅಲ್ವಾ, ನಂಬಿದ ತಕ್ಷಣವೇ ನನಗೆ ತುಂಬ ಒಳ್ಳೆಯದಾಗಬೇಕು ಎಲ್ಲ ಕೊಡಪ್ಪ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬಿಡಿ. ಕಷ್ಟ ಬರುತ್ತೋ, ಏನು ಸುಖನೇ ಬರಲಿ ಇಲ್ಲ ಕಷ್ಟನೇ ಬರಲಿ, ಅದನ್ನು ರಾಯರನ್ನ ನಂಬಿ. ಅದು ನಿಮಗೆ ಕಷ್ಟ ಬಂತು ಅಂದರೆ ಅದು ತಿಳ್ಕೊಂಬಿಡಿ, ನೆಕ್ಸ್ಟ್ ಸ್ಟೆಪ್ ನಿಮಗೆ ತುಂಬಾ ಒಳ್ಳೆಯದೇ ಆಗುತ್ತೆ ಅಂತ. ಈ ತಪ್ಪಂತೂ ಮಾಡಲೇಬೇಡಿ. ಹಾಗೆ ಅದು ಒಬ್ರೊಬ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ಬೋದು, ಒಬ್ರೊಬ್ರಿಗೆ ಹೂವು ಆಗ್ತಾ ಇರುತ್ತೆ, ಏನೇನೋ ಮಾಡ್ತಾ ಇರ್ತಾರೆ. ಇದು ನಾನು ಈ ಥರ ಮಾಡಿದ್ರೆ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಲ್ಲ, ಬಟ್ ಅದನ್ನ ನೀವು ಮಾಡಿ ಏನಂದರೆ ಈಗ ಅಂದ್ಕೊಂಡು ಎಲ್ಲ ಮಾಡಿಬಿಡ್ತೀವಿ, ಆಗಿಲ್ಲ ಅಂದರೆ ಅದು ನಮಗೆ ಬೇಜಾರಾಗುತ್ತೆ. ಸೊ ರಾಯರನ್ನ ನೀವು ಮನಸಾರೆ ನಂಬಿ, ಕಷ್ಟ ಬಂದಾಗ್ಲೂ ರಾಯರೇ ಅಂತಲೇ ಅನ್ನಿ, ಸುಖ ಬಂದಾಗಲೂ ರಾಯರೇ ಅಂತಲೇ ಅನ್ನಿ. ಸೊ ರಾಯರನ್ನ ತುಂಬ ನಂಬಿ. ರಾಯರದ್ದು ಸಂಕಲ್ಪ ಮಾಡೋದೇಕೆ, ಹಾಗೆ ತೆಂಗಿನಕಾಯಿ ಸಂಕಲ್ಪ ಮಾಡೋದೇಕೆ, ಇದೆಲ್ಲ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.